ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ರೀಮ್ ಆರ್ಟ್ ಸಪೋರ್ಟರ್. ಫ್ರೆಂಡ್ಸ್, ನಾವಿವತ್ತು ನೋಡೋಣ KPTCಯಲ್ಲಿ ಖಾಲಿ ಇರ್ತಕ್ಕಂತಹ 2000 ಹುದ್ದೆಗಳ ಲೈನ್ಮ್ಯಾನ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡೋಣ. 2000ಕ್ಕೂ ಹೆಚ್ಚು ಲೈನ್ಮ್ಯಾನ್ ಹುದ್ದೆಗಳು ಇಲ್ಲಿ ಖಾಲಿ ಇರ್ತವೆ. ಇದಕ್ಕೆ ಅಧಿಸೂಚನೆ ಕೂಡ ಹೊರಡಿಸ್ತೀವಿ ಅಂತ ಕೂಡ ಇಲ್ಲಿ ಇಂಧನ ಸಚಿವರಾದಂತಹ KJ ಜಾರ್ಜ್ ಅವರು ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಬುಧವಾರ ನಡೆದಿರ್ತಕ್ಕಂಥ ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ ಇಲ್ಲಿ ತಿಳಿಸಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಸದ್ಯದಲ್ಲೇ 2000ಕ್ಕೂ ಹೆಚ್ಚು ಲೈನ್ಮನ್ ಹುದ್ದೆಗಳ ನೇಮಕಾತಿ ಆಗಲಿದೆ. 15 ದಿನಗಳಲ್ಲೇ ಅಧಿಸೂಚನೆಯನ್ನು ಕೂಡ ಹೊರಡಿಸ್ತೀವಿ ಅಂತೇಳಿ ಇಲ್ಲಿ ಇಂಧನ ಸಚಿವರಾದಂತಹ KJ ಜಾರ್ಜ್ ಅವರು ತಿಳಿಸಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, KPTCಯಲ್ಲಿ ಅಂಡರಲ್ಲಿ ಬರ್ತಕ್ಕಂತಹ 2000 ಲೈನ್ಮ್ಯಾನ್ಗಳ ನೇಮಕಾತಿಯ ಬಗ್ಗೆ ನಾವಿಲ್ಲಿ ತಿಳಿದುಕೊಳ್ಳೋಣ. ಸದ್ಯದಲ್ಲೇ 2000 ಲೈನ್ಮ್ಯಾನ್ಗಳ ನೇಮಕವಾಗಲಿದೆ. 15 ದಿನಗಳಲ್ಲಿ ಅಧಿಸೂಚನೆ ಕೂಡ ಹೊರಡಿಸಲಿದ್ದೇವೆ ಎಂದು ಕರ್ನಾಟಕದ ಇಂಧನ ಸಚಿವರಾಗಿರ್ತಕ್ಕಂಥ KJ ಜಾರ್ಜ್ ಅವರು ಇಲ್ಲಿ ತಿಳಿಸಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಸುದ್ದಿಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿದ ಅವರು, ಹುದ್ದೆಗಳಿಗೆ ಒಂದೇ ದಿನ ನೇಮಕಾತಿಯ ಪ್ರಕ್ರಿಯೆ ಕೂಡ ನಡೆಯಲಿದೆ ಅಂತ ಕೂಡ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಪಾರದರ್ಶಕತೆಗೆ ಒತ್ತು ನೀಡಲಾಗುವುದು ನೇಮಕಾತಿಯಲ್ಲಿ ಅಂತ ಕೂಡ ತಿಳಿಸಿಕೊಟ್ಟಿದ್ದಾರೆ. ಈ ಹುದ್ದೆಗೆ ನೇಮಕಾತಿ ವಯೋಮಿತಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ನೇಮಕಾತಿ ಯಾರೆಲ್ಲ ವಿದ್ಯಾರ್ಥಿಗಳು SSLC PUC ಹಾಗೆ ಡಿಪ್ಲೊಮೊ ITI ಯಾರೆಲ್ಲ ಪಾಸ್ ಆಗಿದ್ದೀರಾ ಅವರು ಕೂಡ ಇಲ್ಲಿ ಅರ್ಜಿ ಸಲ್ಲಿಸಬಹುದು. ಅಂಡರ್ ಯಾರ್ಯಾರು ಅಂತ ಹೇಳಿದ್ರೆ ಪುರುಷರು ಮತ್ತು ಸ್ತ್ರೀಯರು ಇಬ್ಬರು ಕೂಡ ಇಲ್ಲಿ ಅರ್ಜಿ ಕೂಡ ಸಲ್ಲಿಸ್ಬೋದು. ವಯೋಮಿತಿ 18ರಿಂದ 45 ವರ್ಷದ ಒಳಗಡೆ ಯಾರೆಲ್ಲ ಇದ್ದೀರಾ ಅವರು ಕೂಡ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸ್ಕೋಬೋದು. ಅದೇ ರೀತಿಯಾಗಿ ನೇಮಕಾತಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಯಾವುದೇ ರೀತಿಯಾದಂತಹ ಪರೀಕ್ಷೆಗಳು ಇಲ್ಲಿ ನಡೆಯೋದಿಲ್ಲ. ನಿಮ್ಮ ಸ್ಕೋರ್ ಮತ್ತು ನಿಮಗೆ ಫಿಸಿಕಲ್ ಯಾರೆಲ್ಲ ಸ್ಕೋರ್ ಹೈಯೆಸ್ಟ್ ಇರ್ತಾವಲ್ವ ಅವರಿಗೆ ಫಿಸಿಕಲ್ ಟೆಸ್ಟನ್ನು ಕರೀತಾರೆ. ಆ ಫಿಸಿಕಲ್ ಟೆಸ್ಟಲ್ಲಿ ಯಾರೆಲ್ಲ ಹೈಯೆಸ್ಟ್ ಮಾರ್ಕ್ಸ್ ಮತ್ತು ಇದನ್ನು ಎರಡನ್ನೂ ಕಂಪೇರ್ ಮಾಡಿಬಿಟ್ಟು ಯಾರೆಲ್ಲ ಹೈಯೆಸ್ಟ್ ಇರ್ತಾವೋ ಅವರಿಗೆ ಇಲ್ಲಿ ಹುದ್ದೆಗಳಿಗೆ ನೇಮಕಾತಿಯನ್ನು ಕೂಡ ಮಾಡ್ಕೋತಾರೆ ಅಂತ ಕೂಡ ಅವರು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೀವು ಇಲ್ಲಿ ನೋಡ್ಬೋದು, YTPSನಲ್ಲಿ ಸ್ಥಳೀಯರಿಗೆ ಆದ್ಯತೆ ನೀಡಬೇಕು ಮತ್ತು 371J ಅನ್ವಯ ಮೀಸಲು ನೀಡಬೇಕು ಅಂತ ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಯಾರೆಲ್ಲ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿದ್ದೀರಾ ಅವರಿಗೂ ಕೂಡ ಮೀಸಲು ಅನ್ವಯ ಕೂಡ ಇಲ್ಲಿ ಅವರಿಗೂ ಕೂಡ ಆಗುತ್ತೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಅವರಿಗೂ ಕೂಡ ಇಂತಿಷ್ಟು ಪೋಸ್ಟ್ಗಳು ಅಂತ ಕೂಡ ಮೀಸಲಿಟ್ಟಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನೇಮಕಾತಿಯ ಬಗ್ಗೆ ಇಲ್ಲಿ ಅವರು ತಿಳಿಸ್ಕೊಟ್ಟಿರೋ ಹಾಗೆ 6 ತಿಂಗಳ ಒಳಗಾಗಿಯೇ ಇಲ್ಲಿ ಈ ನೇಮಕಾತಿಯ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. 6 ತಿಂಗಳ ಒಳಗಾಗಿಯೇ ಇಲ್ಲಿ ನೇಮಕಾತಿಯನ್ನು ಎಲ್ಲ ಪ್ರಕ್ರಿಯೆಯನ್ನು ಕೂಡ ಇಲ್ಲಿ ಮುಗಿಸ್ಕೊಡ್ತೀವಿ ಅಂತ ಕೂಡ ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ KJ ಜಾರ್ಜ್ ಅವರು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಹಾಗೆ ಯಾರೆಲ್ಲ ವಿದ್ಯಾರ್ಥಿಗಳು ನಮ್ಮ ಟೆಲಿಗ್ರಾಮ್ ಹಾಗೂ ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿಲ್ಲ, ಪ್ಲೀಸ್ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ, ನಿಮಗೆ ಹೋಗ್ಬಿಟ್ಟು ನೀವು ಜಾಯಿನ್ ಕೂಡ ಆಗಿ. ಹಾಗೆ ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳು ನಿಮಗೆ ಗೋರ್ಮೆಂಟ್ ರಿಲೇಟೆಡ್ ಇನ್ಫಾರ್ಮೇಷನ್ ನಿಮಗೆ ಬೇಕಾಗಿದ್ದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ಲೈಕನ್ನನ್ನು ಕೂಡ ಆಲಲ್ಲಿ ಇಟ್ಕೊಳ್ಳಿ. ಇದಾಗಿತ್ತು ಫ್ರೆಂಡ್ಸ್, KPTCL ಅಂಡರ್ನಲ್ಲಿ ಬರ್ತಕ್ಕಂತಹ 2000 ಹುದ್ದೆಗಳ ಲೈನ್ಮ್ಯಾನ್ ನೇಮಕಾತಿಯ ಬಗ್ಗೆ ಇಲ್ಲಿ KJ ಜಾರ್ಜ್ ಅವರು ಇಲ್ಲಿ ನಮಗೆ ಇಂಧನ ಸಚಿವರು, ಇವರು ಕರ್ನಾಟಕದ ಇಂಧನ ಸಚಿವರು, ಅವರು ನಿಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಒಂದೇ ವಾರದಲ್ಲಿ ಕೂಡ ಇಲ್ಲಿ 15 ದಿನಗಳ ಒಳಗಾಗಿ ಅಧಿಸೂಚನೆಯನ್ನು ಕೂಡ ಹೊರಡಿಸ್ತಾರೆ. ಅದೇ ರೀತಿಯಾಗಿ ಇವರು ನೇಮಕಾತಿಯ ಪ್ರಕ್ರಿಯೆಯನ್ನು ಕೂಡ ಎಲ್ಲದನ್ನು ಕೂಡ ಸುದ್ದಿಗೋಷ್ಠಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಯಾವೆಲ್ಲ ರೀತಿಯಾಗಿ ಮಾಡ್ತೀವಿ ಅಂತ ಕೂಡ ಇವರು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಯಾರೆಲ್ಲ ವಿದ್ಯಾರ್ಥಿಗಳು ಕಾಯ್ತಾ ಇದ್ದೀರಾ ಗೌರ್ಮೆಂಟ್ ಜಾಬ್ಗಳಿಗಾಗಿ, ಪ್ಲೀಸ್ ಇಲ್ಲಿ ನೀವು ಚೆನ್ನಾಗಿ ಓದ್ಕೊಂಡ್ಬಿಟ್ಟು ಯಾರೆಲ್ಲ ವಿದ್ಯಾರ್ಥಿಗಳು ಹೆಚ್ಚು ಸ್ಕೋರ್ ಇದ್ದಾವೆ ITI ಡಿಪ್ಲೊಮೊ SSLC PUCಯಲ್ಲಿ ಎಲ್ಲರೂ ಕೂಡ ಇಲ್ಲಿ ಅರ್ಜಿ ಸಲ್ಲಿಸಿ. ಅದೇ ರೀತಿಯಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ವಿಡಿಯೋ.